ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಚರ್ಚೆಯನ್ನು ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಉತ್ವಳ್ಳಿ. ಮಧು, ಸ್ವಾಗತ ನಿಮಗೆ. ನಮಸ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್, ಸ್ವಾಗತ ನಿಮಗೆ. ನಮಸ್ತೆ ಗುಡಿ. ಇವತ್ತಿನ ಒಂದು ವಿಚಾರವನ್ನ ಗಮನಿಸೋದಾದ್ರೆ, ರಾಮ ಮಂದಿರದ ವಿಚಾರ ಪ್ರಮುಖವಾಗಿ ಚರ್ಚೆಗೆ ಬಂದಿರುವಂತದ್ದು. ರಾಮ ಮಂದಿರ ಕಾರ್ಯಕ್ರಮಕ್ಕೆ ಒಂದು ಕಡೆ ಅಧಿಕೃತವಾಗಿ ಕಾಂಗ್ರೆಸ್ ಬಹಿಷ್ಕಾರ ಹಾಕಿರುವಂತಹ ಮಧ್ಯದಲ್ಲಿ ಕಾರ್ಯಕರ್ತರ ಒತ್ತಡ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಅಯೋಧ್ಯೆ ರಾಮ ಮಂದಿರ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ ಮುಂದುವರಿತಾ ಇದೆ. ಕಾರ್ಯಕ್ರಮಕ್ಕೆ ಗೈರು ನಿರ್ಧಾರಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನವರಿ 22 ಬಿಟ್ಟು ಬೇರೆ ದಿನ ಹೋಗ್ತೀವಿ ಅಂತಿದ್ದಾರೆ ಕಾಂಗ್ರೆಸ್ ಲೀಡರ್ಸ್. ಹಾಗಿದ್ರೆ ಅವರ ನಿರ್ಧಾರವೇ ಅವರಿಗೆ ಮುಳುವಾಗ್ತಾ ಇದೆಯಾ? ಹಾಗಿದ್ರೆ ಈ ಬಗ್ಗೆ ಯಾರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತೇನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಶ್ರೀರಾಮನ ಭಕ್ತರು ಕೂಡ. ನಾವು ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಳಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದ್ಮೇಲೆ 22ನೇ ತಾರೀಕು ಆದ್ಮೇಲೆ ಯಾವ ಪುಸ್ತಕ ಸಿಕ್ಕಾಗ ಹೋಗಿ ನೋಡ್ಕೊಳ್ತೀನಿ ಅಯೋಧ್ಯೆಯಲ್ಲಿ. ಇದು ರಾಜಕೀಯ ಲಾಭಕ್ಕೋಸ್ಕರ, ಚುನಾವಣೆಗೋಸ್ಕರ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಅದು ಒಳ್ಳೇದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾಕಂದರೆ ಅದೊಂದು ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು. ಎಲ್ಲರೂ ಅಲ್ಲಿ ಬಹಳ ಎಲ್ರಿಗೂ ಹೋಗೋದಕ್ಕೆ ಆಸೆ ಇದೆ. ನಾವುಗಳು ಖಂಡಿತವಾಗಿ ಹೋಗ್ತೀವಿ. ಅವತ್ತೇ ಹೋಗ್ಬೇಕು ಅಂತ ಏನಿದೆ? ಬೇರೆ ದಿವಸ ಹೋಗ್ಬೋದಲ್ಲ. ರಾಮ ಮಂದಿರ ಒಂದು ಹಿಡ್ಕೊಂಡು ಅವರು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ದರಿಂದ ನಾನು ಇಷ್ಟೇ ಹೇಳ್ತೀನಿ, ಸರ್ಕಾರದ ಸಾಧನೆಗಳನ್ನು ಕಣ್ತೆಗೆದು ನೋಡಿದರೆ ಯಾರು ವಿವೇಕದಿಂದ ನೋಡ್ತಾರೆ ಅವ್ರಿಗೆಲ್ಲರಿಗೂ ಕಾಣ್ತದೆ. ನಾವು ಕೆಲ ಸಂದರ್ಭದಲ್ಲಿ ನೋಡಿರ್ತಾ ಇರ್ತೀವಿ, ಯಾರ್ದೋ ಅತ್ಯಂತ ಆಪ್ತರ ಮದುವೆನ ಏನೋ ಇರುತ್ತೆ. ನಾನು ಮದುವೆ ದಿನ ಹೋಗೋದಕ್ಕಾಗೋದಿಲ್ಲ, ರಿಸೆಪ್ಷನ್ಗೆ ಹೋಗ್ತೀನಿ ಅಂತ ಕೆಲವೊಬ್ರು ಅಂತಾರೆ. ಕೆಲವೊಬ್ರು ರಿಸೆಪ್ಷನ್ಗಲ್ಲ, ಬೀಗರು ಊಟಕ್ಕೆ ಹೋಗ್ತೀನಿ ಅಂತಾರೆ. ಇನ್ನು ಕೆಲವರು ನೋಡೋಣ ಮುಂದೆ ಯಾವಾಗಲಾದ್ರೂ ಹೋದ್ರಾಯ್ತು ಅಂತಾರೆ. ಅಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆಯಾ ಮಧು? ಸಹಜ. ನೀವು ಮದುವೆ ಅಂದಿದ್ದಕ್ಕೆ ಕೇಳ್ತೀನಿ. ಈಗ ಅವ್ರೇನು ಮುಹೂರ್ತ ಮತ್ತೊಂದೇನು ಮಾತಾಡ್ತಾ ಇದ್ದಾರಲ್ಲ, ಮದುವೆಗಳಲ್ಲೂ ಕೂಡ ಈ ಮುಹೂರ್ತ ಸರಿ ಇಲ್ಲ, ಧನುರ್ಮಾಸ ಸರಿ ಇಲ್ಲ, ಮತ್ತೊಂದು ಈಗ ಶೂನ್ಯ ಮಾಸಗಳಲ್ಲಿ ಕೆಲವರು ಮದುವೆಗಳು ಮಾಡ್ತಾರೆ. ಕೆಲವು ಜಾತಿಗಳು ಅಂತ ಕನ್ಸಿಡರ್ ಮಾಡಿದ್ರೆ ಕೆಲವರಿಗೆ ಅಪಶಕುನ, ಕೆಲವರಿಗೆ ಶುಭ ಶಕುನ, ಕೆಲವರಿಗೆ 2-3 ಮುಹೂರ್ತ ಕೊಟ್ಟಿರ್ತಾರೆ ಅವರ ಅನುಕೂಲಕ್ಕೆ. ಅಂದರೆ ಒಂದೇ ಮುಹೂರ್ತ ಅಂತಲ್ಲ. ಸೊ ಆಮೇಲೆ ಸೂರ್ಯೋದಯ ಸೂರ್ಯಾಸ್ತವ ಎಲ್ಲವೂ ಕೂಡ ದೇಶದಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ ಸ್ವಲ್ಪ ಆಚೀಚೆ ಹೆಚ್ಚು ಕಡಿಮೆ ಆಗುತ್ತೆ. ಅದ್ರ ಪ್ರಕಾರ ಕೂಡ ಮುಹೂರ್ತಗಳ ವ್ಯತ್ಯಾಸ ಆಗುತ್ತೆ. ದಟ್ ಈಸ್ ಸೆಕೆಂಡ್ರಿ. ಇನ್ನು ಈ ಒಂದು ಪೊಲಿಟಿಕಲ್ ಲೈನ್ ಏನು ಬಂದಿದೆ ಈಗ ನೋಡಿ. ಫಸ್ಟು ಇವರೆಲ್ಲ ದೇಣಿಗೆ, ಮತ್ತೊಂದು ನಾನು ರಾಮಭಕ್ತ, ನಾವು ಹಿಂದೂಗಳು ಅಂತ ಕಮಲ್ನಾಥ್ ಹೇಳಿದ್ದೇನು, ದಿಗ್ವಿಜಯ್ ಸಿಂಗ್ ಹೇಳಿದ್ದೇನು, ಇಲ್ಲಿ ದೇಣಿಗೆಗಳನ್ನು ಕೊಟ್ಟಿದ್ದೇನು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಅಥವಾ ಬೇರೆ ಡಿ ಕೆ ಶಿವಕುಮಾರ್ ಇರ್ಬೋದು, ಪರಮೇಶ್ವರ್ ಅವರು ಕೂಡ ಕೊಟ್ಟಿದ್ದಾರೆ ಅನ್ನೋಂಥದ್ದು. ಅಂದರೆ ಟ್ರಸ್ಟ್ ಆದಂಥ ಸಂದರ್ಭದಲ್ಲಿ ಅವತ್ತು ಟ್ರಸ್ಟ್ ಪಾರದರ್ಶಕವಾಗಿತ್ತು, ಇವತ್ತಿಲ್ಲ ಅಂತ ನಂಗಿದ್ರೆ. ಅವತ್ತು ಸರಿಯಾಗಿತ್ತು, ಇವರೆಲ್ಲ ಆಗಮಗಳು ವೈದಿಕಗಳು ಎಲ್ಲವನ್ನೂ ಸರಿಯಾಗಿ ಮಾಡ್ತಾ ಇದ್ರು ಅಂತ. ಇದು ಬೇರೆನಾ? ಇಂತೆಲ್ಲ ಪ್ರಶ್ನೆಗಳು ಬರ್ತವೆ ಮತ್ತೊಂದು ಕಡೆ. ಇನ್ನೊಂದು, ಅವತ್ತಿಗೆ ನಾವು ಹೋಗಲ್ಲ, ಮತ್ತು 22 ಆದಮೇಲೆ ಯಾವತ್ತೋ ಹೋಗ್ತೀವಿ. ಆಮೇಲೆ ರಾಮ ಅಲ್ಲೇ ಯಾಕೆ, ಇಲ್ಲೆಲ್ಲೂ ಸಿಗಲ್ವಾ ಅಂತಂದರೆ ಬೇರೆ ಧರ್ಮಗಳಿಗೆ, ಬೇರೆ ದೇವರುಗಳಿಗೆ ಬೇರೆ ಪವಿತ್ರ ಕ್ಷೇತ್ರಗಳು ಕೂಡ ಇದ್ದಾವೆ. ಅಂಥ ಸಂದರ್ಭಗಳಲ್ಲಿ ಅಲ್ಲಿಗೆ ಯಾಕೆ ಹೋಗ್ತೀರಾ? ಅಲ್ಲಿಗೆಲ್ಲ ಬೇರೆ ಹಜ್ ಯಾತ್ರೆಗಳಿಗೆಲ್ಲ ಬೇರೆ ಎಲ್ಲ ಸೌಲಭ್ಯಗಳನ್ನ ಕೊಡ್ತೀರಾ. ಬೇರೆ ಎಲ್ಲದಕ್ಕೂ ನೀವು ಕೂಡ ಕಾಶಿ ರಾಮೇಶ್ವರ ಇಂಥದಕ್ಕೆಲ್ಲ ಏನು ಇದನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಸರ್ಕಾರದಿಂದ ಏನು ರಿಯಾಯಿತಿ ದರದಲ್ಲಿ ಇದೆಲ್ಲ ಕೊಡ್ತಾ ಇದ್ದಾರೆ, ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ದಾರೆ ಪ್ರಯಾಣಕ್ಕೆ, ತೀರ್ಥಯಾತ್ರೆಗಳಿಗೆಲ್ಲ. ಅದನ್ನೆಲ್ಲ ಯಾಕೆ ಕೊಡ್ತೀರಾ? ಇಲ್ಲ ನೀವು ನಂಜನಗೂಡಿಗೆ ಕಳಿಸ್ಬೋದಲ್ಲ. ಆದರೆ ಜನರ ನಂಬಿಕೆಗಳ ವಿಚಾರ ಅವು ಅಂತ. ಸೊ ಆ ನಂಬಿಕೆಗಳ ವಿಚಾರದಲ್ಲಿ ಸ್ವಲ್ಪ ಅತಿರೇಕ ಮಾಡ್ತಾ ಇದೆ. ಅಂದರೆ ಈಗ ಹೈಕಮಾಂಡ್ ನಾಯಕರುಗಳು ಕಾಲ್ ತಗೊಂಡಿರೋದ್ರಿಂದ ಸಹಜವಾಗಿ ಎಲ್ಲರೂ ತಗೋಬೇಕು. ಮೊನ್ನೆವರೆಗೂ ಕನ್ಫ್ಯೂಷನ್ ಇತ್ತು. ಸ್ವತಃ ಹೈಕಮಾಂಡ್ ನಾಯಕರುಗಳು ಕೂಡ ಕನ್ಫ್ಯೂಷನ್ ಇತ್ತು, ಹೋಗಬೇಕಾ ಬೇಡವಾ ಅನ್ನೋ ವಿಚಾರದಲ್ಲಿ. ಆ ಒಂದು ಕನ್ಫ್ಯೂಷನಲ್ಲೇ ನಿನ್ನೆವರೆಗೂ ತಡೆದು ಕಡೆಗೊಂದು ಫೈನಲ್ ಆಗಿ ನಮಗೆ ಬೇಕಾಗಿರುವಂಥ ಮತ ಬ್ಯಾಂಕನ್ನು ನಾವು ಕಾಂಕ್ರೀಟ್ ಮಾಡ್ಕೊಳ್ಳೋಣ, ಇದರಲ್ಲಿ ಯಾರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ನಮಗೆ ಯಾರು ಆಹ್ವಾನ ಕೊಡಬೇಡ ಅಂತ ಮುಂಚಿತವಾಗಿ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೂ ಆಗ್ತಿರ್ಲಿಲ್ಲ. ನೋಡಿ, ಆಹ್ವಾನ ಕೊಟ್ಟಿಲ್ಲ, ಹೋಗಲ್ಲ ನೋಡೋಣ ಅನ್ನೋ ತರ ಮಾತಾಡ್ತಾ ಇದ್ರು. ಯಾವಾಗ ಹೈಕಮಾಂಡ್ ನಾಯಕರುಗಳು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟರು ಅಥವಾ ನಿರ್ಧಾರವನ್ನು ತಗೊಂಡ್ರು, ಇಲ್ಲೂ ಕೂಡ ಅದೇ ರೀತಿಯ ಆ ನರೇಟಿವ್ಗೆ ಹೆಲ್ಪ್ ಆಗುವಂತ ಮಾತುಗಳನ್ನ, ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಅದು ಯಾಕೋ ಒಂದು ಕಡೆ ಕೆಲವು ಪಕ್ಷದ ಕೆಲವು ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ನಂಬಿಕೆ ಇಟ್ಟಿರುವಂತ ಕೆಲವು ಹಿಂದೂ ಭಕ್ತರಿಗೂ ಕೂಡ, ಅಂದ್ರೆ ಪಕ್ಷ ಅಲ್ಲೂ ಕೂಡ ಇರ್ತಾರಲ್ಲ, ಅಂತವ್ರಿಗೆ ನೋವಾಗಿದೆ ಅನ್ನೋ ಒಂದು ಸೆನ್ಸ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇಲ್ಲಿ ಪಾರ್ಟಿ ಲೈನ್ ಕೂಡ ಕನ್ಸಿಡರ್ ಮಾಡಬೇಕು. ಮತ್ತೊಂದು ಕಡೆ ಏನು ಕಾರ್ಯಕರ್ತರ ನಂಬಿಕೆಗಳನ್ನ ಅಥವಾ ನ್ಯೂಟ್ರಲ್ ಆಗಿರುವಂತ ಮತದಾರ ಏನಾದರೂ ಮತ್ತು ಒನ್ ಸೈಡೆಡ್ ಆಗಲಿಕ್ಕೆ ಅನುಕೂಲ ಆಗಿಕೊಡುತ್ತಲ್ಲ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು. ಒಂದು, ನೀವು ಈ ರೀತಿ ಹೋಗಲ್ಲ ಅಂತ ಹೇಳೋ ಮೂಲಕ
ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಕನ್ಸಾಲಿಡೇಟ್ ಮಾಡ್ಕೊಬಹುದು ಅನ್ನೋದೊಂದು ಲೆಕ್ಕಾಚಾರ ಇರಬೇಕು. ಯಾಕಂದ್ರೆ ತೆಲಂಗಾಣ ಕರ್ನಾಟಕದಲ್ಲಿ ಆ ಕಾರಣಕ್ಕೇನೆ ಹೆಲ್ಪ್ ಆಗಿದೆ ಅನ್ನುವಂಥದ್ದು. ಅದೇ ರೀತಿ ಏನು ಮಧ್ಯಪ್ರದೇಶ ಮತ್ತೆ ಛತ್ತೀಸ್ಗಢ ಇಲ್ಲೆಲ್ಲ ಏನಾಯ್ತು, ರಾಜಸ್ಥಾನ ಏನೇ ಮಾಡಿದ್ರು ಕೂಡ ಸಾಫ್ಟ್ ಹಿಂದುತ್ವ ಮಾಡಿದ್ರು ಬರಲಿಲ್ಲ ಅಂತ. ಸೊ ಅದೇ ಲೆಕ್ಕಾಚಾರದಲ್ಲಿ ಇವರು ಈ ಡಿಸಿಷನ್ ತಗೊಂತಾ ಇರೋದು ಕಾಣಿಸ್ತಾ ಇರೋದ್ರಿಂದ ಸಹಜವಾಗಿ ಬಿಜೆಪಿಗೆ ಬೇಕಿರುವಂತಹ ಅಸ್ತ್ರವನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಗೊಂದಲವನ್ನು ಅದೇ ವಿಚಾರವನ್ನ ಇಟ್ಟುಕೊಂಡು ನಾನೀಗ ಪಟೇಲ್ ನಿಮ್ಮಲ್ಲಿ ಕೇಳೋದಾದ್ರೆ, ಯಾವುದೇ ಒಬ್ಬ ಕಾರ್ಯಕರ್ತನನ್ನ ಸಂಪರ್ಕ ಮಾಡದೆ ಗ್ರೌಂಡ್ ನಲ್ಲಿ ಏನಾಗ್ತಾ ಇದೆ ತಿಳಿದೆ, ಜನರ ಭಾವನೆ ಏನಿದೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳದೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದು, ಈಗ ಆ ನಿರ್ಧಾರಕ್ಕೆ ತೇಪೆ ಹಚ್ಚುವಂತ ಪ್ರಯತ್ನವನ್ನ ಮಾಡೋದು, ಇದು ಅವಶ್ಯಕತೆ ಇತ್ತ ಅಂತ? ನಿಮಗೆ ಇಂದಿರಾ ಗಾಂಧಿ ಕಾಲದಲ್ಲಿ ಅವರ ಹಿಂದಿರ್ತಕ್ಕಂಥ ಸುತ್ತ ಕ್ಯಾಕಸ್ ಏನು ಹೇಳಿದ್ರು ಕೂಡ ಇಂದಿರಾ ಗಾಂಧಿ ಓನ್ ಡಿಸಿಷನ್ ತೆಗೆದುಕೊಳ್ತಾ ಇದ್ರು. ನಂತರ ರಾಜೀವ್ ಗಾಂಧಿ ಕೂಡ ಓನ್ ಡಿಸಿಷನ್ ತಗೊಳ್ತಿದ್ರು. ಮಧ್ಯದಲ್ಲಿ ಈ ಎರಡೂ ಕೊಂಡಿಗಳು ಕಳೆದ ಸಂದರ್ಭದಲ್ಲಿ PV ನರಸಿಂಹರಾವ್ ಅವರು ಬಂದರು, ಮತ್ತು ಸೀತಾರಾಮ್ ಕೇಸರಿ ಆ ಟೀಮು ಆ್ಯಕ್ಟಿವ್ ಆಗಿ ಶುರುವಾಯಿತು. ನಂತರ ಸೋನಿಯಾ ಗಾಂಧಿ ರಾಜಕೀಯಕ್ಕೆ ಎಂಟ್ರಿ ಆದ ತಕ್ಷಣ ಮತ್ತೊಂದು ಸೀನಿಯರ್ ಪಡೆ ಅಲ್ಲಿ ಸೃಷ್ಟಿಯಾಯಿತು. ಅದು ಅಹಮದ್ ಪಟೇಲ್ ಮತ್ತು ಗುಲಾಂ ನಬಿ ಆಜಾದ್ ಅಂತವರು ಪಡೆ, ಕಪಿಲ್ ಸಿಬಾಲು, ಈ ಥರದ ಒಂದು ಶ್ಯಾಮ್ ಪಿತ್ರೋಡ್, ಈ ಥರದೊಂದು ದೊಡ್ಡ ಟೀಮು ಸುತ್ತ ನೆರಲಿಕ್ಕೆ ಶುರುವಾಯಿತು. ಈ ಟೀಮ್ಗಳದ್ದು ಏನಂತ ಹೇಳಿದ್ರೆ ಇಡೀ ಗಾಂಧಿ ಕುಟುಂಬವನ್ನು ಇಂಡೈರೆಕ್ಟ್ಲಿ ಕಂಟ್ರೋಲ್ ಮಾಡುವಂಥದ್ದು ಮತ್ತು ಅವರ ನಿರ್ಧಾರವೇ ಇವರು ಅನೌನ್ಸ್ ಮಾಡುವಂಥ ಸ್ಥಿತಿಗೆ ನಿರ್ಮಾಣ ಆಯಿತು. ಯಾಕಂತ ಹೇಳಿದ್ರೆ ಅವರು ಜನರ ಜೊತೆ ಇವರು ಈ ಟೀಮ್ ಜನರ ಜೊತೆ ಹೋಗ್ಲಿಕ್ಕೆ ಬಿಡ್ತಿರಲಿಲ್ಲ. ಒಂದು ಕಡೆ ಥ್ರೆಟ್ ಹೆಸರಿನಲ್ಲಿ, ಇನ್ನೊಂದು ಕಡೆ VIP ಹೆಸರಿನಲ್ಲಿ, ಇನ್ನೊಂದು ಕಡೆ ಗಾಂಧಿ ಕುಟುಂಬದ ಹೆಸರಲ್ಲಿ. ಅಹಮದ್ ಪಟೇಲ್ ಆದರೂ ಒಬ್ಬ ಮಾಸ್ ಲೀಡರ್ ಆಗಿದ್ರು. ಹೌದು, ಎಸ್. ಇದರ ಭಾಗವಾಗಿ ಈ ಗಾಂಧಿ ಕುಟುಂಬದ ಸಮಸ್ಯೆ ಅಂತ ಹೇಳಿದ್ರೆ ಅವರಿಗೆ ಸ್ವಂತವಾಗಿ ಯೋಚನೆ ಮಾಡುವ ಆಲೋಚನಾ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಿರುವಂಥ ಇತ್ತೀಚಿನ ದಿನಗಳಲ್ಲಿ ಭಾರತ್ ಜೋಡೋ ಯಾತ್ರೆ ನಂತರ ರಾಹುಲ್ ಗಾಂಧಿ ಅವರು ಸ್ವಲ್ಪ ಫಾರ್ವರ್ಡ್ ಆಗಿರುವಂಥದ್ದು, ಒಂದಷ್ಟು ಸ್ವಂತ ಹೇಳಿಕೆಗಳನ್ನು ಕೊಡಲಿಕ್ಕೆ ಮಾಡ್ತಿರುವಂಥದ್ದು ತಾವು ಗಮನಿಸಿರ್ಬೋದು. ಯಾರೆಲ್ಲ ಈ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸುತ್ತ ಇದ್ದಾರೆ ಅವರೆಲ್ಲ ಸೀನಿಯರ್ಸು ರಾಜ್ಯಸಭಾ ಸದಸ್ಯರಿದ್ದಾರೆ. ಅವರಿಗೇನು ಆಯಾ ಕಾಲಕ್ಕೆ ತಕ್ಕಂತೆ ರಾಜ್ಯಸಭಾ ಸದಸ್ಯರಾಗಬೇಕು. ಈ ಕಾಂಗ್ರೆಸ್ನ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥವ್ರು ಇವರಿಗೆ ಅನುಕೂಲಕ್ಕೆ ತಕ್ಕಂತೆ, ಇವರ ರಾಜಕಾರಣ ತಕ್ಕಂತೆ ಗಾಂಧಿ ಕುಟುಂಬವನ್ನು ಪರೋಕ್ಷವಾಗಿ ಕಂಟ್ರೋಲ್ ಮಾಡುವ ನೆಪದಲ್ಲಿ ಇವರು ತೆಗೆದುಕೊಳ್ಳೋ ನಿರ್ಧಾರ ಅದು ಕಾಂಗ್ರೆಸ್ ಪಕ್ಷದ ಅಪೋಷಣವನ್ನೇ ತೆಗೆದುಕೊಳ್ತಿರುವಂಥದ್ದು. ನೀವು ಗಮನಿಸ್ಬೋದು, ಕಳೆದ 5 ದಶಕಗಳ ತುಷ್ಟೀಕರಣ ರಾಜಕಾರಣ ಅದು ಯಾವ ಮಟ್ಟಕ್ಕಾಯ್ತು ಅಂದರೆ ಆ ತುಷ್ಟೀಕರಣದಿಂದ ಆ ಒಂದು ಸಮುದಾಯಗಳು ನಡೆದುಕೊಳ್ತಕ್ಕಂಥ ರೀತಿ ದೇಶದಲ್ಲಿ ಮತ್ತು ಅವರ ಪರವಾಗಿರ್ತಕ್ಕಂಥ ಹೇಳಿಕೆಗಳು ಬಹುಸಂಖ್ಯಾತ ಮತದಾರರನ್ನು ಕೆರಳಿಸುವ ಭಾವನೆಗಳನ್ನ ಕೆರಳಿಸುವಂಥ ಮಾಡಿರುವಂಥ ಆ ಭಾವನೆಗಳ ಕೆರಳಿಸುವಂಥದ್ದನ್ನೇ ಭಾರತೀಯ ಜನತಾ ಪಕ್ಷ ಲಾಭವಾಗಿ ಪರಿವರ್ತನೆ ಮಾಡಿಕೊಳ್ತು. ಅದು ಮೊದಲನೇ ಅದರಲ್ಲಿ ಯಶಸ್ವಿ ಆದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಏನು ಮಾಡೋದು, ಆ ಭಾವನೆಗಳನ್ನು ಬಳಸ್ಕೊಳ್ತಿದ್ರು. ಆದರೆ ಅದನ್ನು ಅವ್ರು ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ತಾರೆ. ಆದರೆ ಇವತ್ತಿನ ರಾಜಕೀಯ ಮ್ಯಾಚಲ್ಲಿ ಫ್ರೀ ಇಟ್ಟಿದ್ದಾಗ 6 ಹೊಡಿಬೇಕು. ಹೌದು, ನೋಬಲ್ ಆಗ್ತಾಗ ಫ್ರೀ ಆದ್ರೆ ಇವತ್ತಿನ ರಾಜಕಾರಣ ಸ್ವರೂಪವೇ ಬೇರೆ ಇರ್ತಕ್ಕಂಥದ್ದು. ಹೌದು, ಪ್ರತಿ ಹೆಜ್ಜೆಯಲ್ಲೂ ಕೂಡ ರಾಜಕಾರಣ ಮಾಡ್ತಾರೆ. ಸಿದ್ದರಾಮಯ್ಯ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಎಲ್ಲರೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯನ ಕೂಡ ಹೆಜ್ಜೆ ಇಟ್ಟರೆ ಅವ್ರು ಪೊಲಿಟಿಕ್ಸ್ ಎಂಟ್ರಿ ಕೊಟ್ಟರೆ ರಾಜಕಾರಣ ಯೋಚನೆ ಮಾಡುವಂಥದ್ದು. ನಾನು ನಿಮಗೆ 22ನೇ ತಾರೀಕು ಇನ್ವೈಟ್ ಮಾಡಿದ್ರು, ಹೋಗಿದ್ರೆ ಕಳ್ಕೊಳ್ಳೋದೇನು ಇರ್ತಿರ್ಲಿಲ್ವಾ? ಹೌದು, ಹೋಗಿದ್ರೆ ಕರೆದ ತಕ್ಷಣ ಅವ್ರು ಬಂದಿದ್ರೆ ಹೌದು ನಾವು ಕರೆದ್ರು ಹೋಗಿದ್ದೀವಿ, ಅದು ಟ್ರಸ್ಟ್ ಕರೆದಿದೆ ನಾವು ಹೋಗಿದ್ದೀವಿ, PM ಕರೆದ್ರೆ ಹೋಗ್ತಿರ್ಲಿಲ್ಲ. ಅವತ್ತಿನ ದಿನಗಳಲ್ಲಿ ಇವ್ರಿಗೇನಾದರೂ ಅಪಮಾನಕರವಾಗಿ ನಡ್ಕೊಂಡಿದ್ರೆ ಅದು ತಪ್ಪಾಗ್ತಿತ್ತು. ಆದರೆ ಈಗ ಸ್ವತಃ ಹಿಂದೂ ಕಾರ್ಯಕರ್ತರು ದೇವರ ಮೇಲೆ ಭಕ್ತಿ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಹಿಂದೂ ಕಾರ್ಯಕರ್ತರು ಕೂಡ ರಾಮನ ಭಕ್ತರು. ಅಲ್ಲಿ ರಾಮಕೃಷ್ಣ ಅಂದ್ರೆ ಅವರಿಗೆ ಅದೇ ಎರಡೇ ದೊಡ್ಡ ದೇವರು. ಅವರ ಏನು ಆ ಒಂದು ವಿಚಾರಗಳು ಲೋಕಸಭೆ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಲೋಕಸಭೆ ವಿಚಾರದಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋದಾದ್ರೆ ಇವತ್ತು ರಾಜ್ಯದ ವಿಚಾರಕ್ಕೆ ಬರೋಣ. ರಾಜ್ಯ ಬಿಜೆಪಿ ಕೂಡ ಇವತ್ತು ಆ ಒಂದು ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ರಾಜ್ಯ ಬಿಜೆಪಿಯ 15 ಹಾಲಿ ಸಂಸದರಿಗೆ ಬಿಗ್ ಶಾಕ್ ಸಿಗುವಂತ ಸಾಧ್ಯತೆ ಇದೆ. 15 ಕ್ಷೇತ್ರಗಳಲ್ಲಿ ಹಾಲಿ ಸಂಸದರ ಬದಲಾವಣೆ ಸಾಧ್ಯತೆ ಇದೆ. ನಿವೃತ್ತಿಯಾಗುವ ಹಿರಿಯರ ಕುಟುಂಬಸ್ಥರಿಗೂ ಕೂಡ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಮಧು, ಈಗ ಈ ಒಂದು ವಿಚಾರಕ್ಕೆ ಬರೋದಾದ್ರೆ ಹಾಗಿದ್ರೆ ಹಾಲಿ ಸಂಸದರ ಕಥೆ ಏನು? ಇದು ಕೇವಲ ಒಂದು ಊಹಾಪೋಹ ಆಗುತ್ತಾ ಅಥವಾ ರಿಯಾಲಿಟಿಯಲ್ಲಿ ಇಂಥ ಒಂದು ಕಠಿಣ ನಿರ್ಧಾರವನ್ನ, ಇಂಥ ರಿಸ್ಕ್ ಅನ್ನ ಬಿಜೆಪಿ ತೆಗೆದುಕೊಳ್ಳುತ್ತೆ? ಸಂದರ್ಭದಲ್ಲಿ ಕಳೆದ ಸಲ ರಿಸ್ಕ್ ತಗೊಳ್ಳುವಂತ ಸಂದರ್ಭದಲ್ಲಿ ಮೋದಿ ಅವರ ಹೆಸರಿತ್ತು. ಆದ್ರೆ ಮೋದಿ ಅವರ ಹೆಸರು ಮತ್ತು ಅವರ ಜನಪ್ರಿಯತೆ ವಿಧಾನಸಭಾ ಚುನಾವಣೆಯಲ್ಲಿ ಇವರ ಗ್ಯಾರಂಟಿ ಅಸ್ತ್ರಗಳಿಗೆ ಹೊರತಾಗಿ ಮತ್ತು ಇಲ್ಲಿದ್ದಂಥ ಆಂತರಿಕ ಕಲಹಗಳು ಮತ್ತು ಭಿನ್ನಾಭಿಪ್ರಾಯಗಳು ಮತ್ತು ಬಂಡಾಯದ ಏನು ಒಂದಷ್ಟು ಲೆಕ್ಕಾಚಾರಗಳ ನಡುವೆ ಅದು ಹಳ್ಳ ಹಿಡಿತು. ಆದ್ರೆ ಈ ಸಲ ಲೋಕಸಭೆಯಲ್ಲಿ ಮೋದಿ ಅವರ ವರ್ಚಸ್ಸಿನ ಮೇಲೆ ಒಂದಷ್ಟು ಗ್ಯಾರಂಟಿ ಹೆಲ್ಪ್ ಆಗುತ್ತೆ ಮತ್ತು ರಾಮ ಮಂದಿರ ಮತ್ತಷ್ಟು ಬಲಿಷ್ಠ ಏನು ಅಸ್ತ್ರಗಳು ಕೈಯಲ್ಲಿರೋದ್ರಿಂದ ಒಂದು ಪ್ರಯೋಗನ ಕೆಲವು ಕ್ಷೇತ್ರಗಳಲ್ಲಿ ಅಟ್ಲೀಸ್ಟ್ ಇಫ್ ನಾಟ್ ಫಾರ್ ಆಲ್ ಎಲ್ಲಾ ಕ್ಷೇತ್ರಗಳಲ್ಲ ಅಂತಂದ್ರೂ ಕೂಡ, ಸೇ ಫಾರ್ ಎಕ್ಸಾಂಪಲ್ ಈಗ ಮಂಗಳೂರು, ದಕ್ಷಿಣ ಕನ್ನಡ ಅಂತ ಬಂದಂತ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಡಬಾರದು ಅಂತ ಇದೆ. ಹಂಗಾದ್ರೆ ಬೇರೆಯವರು ಕೊಟ್ರೆ ಅರುಣ್ ಕುಮಾರ್ ಪೂತಿಲಾ ಟೀಮ್ ಸುಮ್ಮನೆ ಇರುತ್ತಾ ಅಥವಾ ಬಿಜೆಪಿಯ ಮತ್ತೊಂದು ಬಣ ಸುಮ್ಮನೆ ಇರುತ್ತಾ? ಅಂತ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಕೇಂದ್ರ ಮಟ್ಟದಲ್ಲಿ ಒಂದಷ್ಟು ಔಟ್ ಆಫ್ ದ ಬಾಕ್ಸ್ ಐಡಿಯಾಗಳು ಚರ್ಚೆ ಆಗ್ತಿವೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಏನಂದ್ರೆ
ನಿರ್ಮಲಾ ಸೀತಾರಾಮನ್ ಅವರನ್ನ ರಾಜ್ಯಸಭೆಯಿಂದ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಬೇಕು, ಜಯಶಂಕರ್ ಅವರನ್ನ ರಾಜ್ಯಸಭೆಯಿಂದ ಕರ್ಕೊಂಬಂದು ಕರ್ನಾಟಕದಲ್ಲಿ ನಿಲ್ಲಿಸಬೇಕು, ಅವ್ರನ್ನ ಬೆಂಗಳೂರು ಭಾಗದಲ್ಲೋ ಅಥವಾ ಇಂಥ ಒಂದು ಅಂದ್ರೆ ಅವರ ಒಂದು ವರ್ಚಸ್ಸು, ವೈಯಕ್ತಿಕ ವರ್ಚಸ್ಸು ಪ್ಲಸ್ ಬಿಜೆಪಿಯ ಸಂಘಟನೆ ಫಸ್ಟ್ ಜೊತೆಗೆ ಲೋಕಲ್ ಆಗಿರುವಂತ ಅಸಮಾಧಾನ ಅಸಹಕಾರಗಳನ್ನ ಹೊರತಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡುವಂತ ಸಾಧ್ಯತೆಗಳಿದೆ. ಔಟ್ ಆಫ್ ಬಾಕ್ಸ್ ಕೂಡ ಒಂದಷ್ಟು ಟ್ರೈ ಮಾಡೋಣ ಅನ್ನುವಂಥ ಒಂದು, ಯಾಕಂದ್ರೆ ವಿಧಾನಸಭಾ ಚುನಾವಣೆ ತೀರಾ ಹೊಸ ಮುಖಗಳು ಕೊಟ್ಟಿದ್ದು, ಆದರೆ ಇಲ್ಲಿ ಅಂತ ಒಂದು ಪ್ರಮಾದಗಳನ್ನ ಮಾಡದೆ ಗೆಲುವಿನ ಹೊಸ ಅಭ್ಯರ್ಥಿಗಳನ್ನ ಹಾಕುವ, ಆದರೆ ಅವರ ಹಳೆಯ ವರ್ಚಸ್ಸಿರಬೇಕು ಅಂತ ಒಂದು ಸಾಧ್ಯತೆಗಳನ್ನು ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ. ಆದರೆ ಸೇ ಫಾರ್ ಎಕ್ಸಾಂಪಲ್ ಈಗ ಹಾವೇರಿ ಅವರು ಬರಲ್ಲ ಅಂತ ಹೇಳಿದ್ದಾರೆ ಉದಾಸಿ, ಅನಂತಕುಮಾರ್ ಹೆಗಡೆ ನಿಲ್ಲಲ್ಲ ಅಂತಿತ್ತು, ಆದರೆ ಈಗ ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದರೆ ಅವರೇ ಎಲ್ಲ ಸಭೆಗಳಿಗೆ ಬರ್ತಾರೆ, ವಿಜೇಂದ್ರ ಅವ್ರನ್ನ ಭೇಟಿ ಮಾಡ್ತಾರೆ, ಸೊ ಅವರಿಗೆ ನಿರಾಕರಣೆ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಪರ್ಯಾಯ ಅಭ್ಯರ್ಥಿ ಯಾರು ಅಂತ ಬಂದರೆ ಪ್ರಶ್ನೆಗಳಿದೆ. ಅಂಥ ಸಂದರ್ಭಗಳಲ್ಲಿ ಅವರಿಗೆ ಮನ್ನಣೆ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ತೀರಾ ಆಂಟಿ ಇನ್ಕಂಬೆನ್ಸಿ ಇದ್ದು ಆಡಳಿತ ವಿರೋಧಿಯಲ್ಲಿ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಹೊಸದಾದ ಒಂದು ಏನು ಅಭ್ಯರ್ಥಿಯನ್ನ ಅಥವಾ ಹೊಸ ಮುಖವನ್ನು ಅಲ್ಲಿ ತರಬೇಕು ಅನ್ನೋಂಥ ಚರ್ಚೆಗಳು ಕೂಡ ಈಗ ಆಗ್ತಿರುವಂಥ 2 ದಿನ ಬ್ರೈನ್ ಸ್ಟಾರ್ಮ್ ಏನಾಗಿದೆ ಆಗಿದೆ, ಚರ್ಚೆ ಆ ಮಟ್ಟದಲ್ಲಿ ಆಗಿದೆ ಅನ್ನೋಂಥ ಒಂದು ವಿಚಾರಗಳೇನು ಬರ್ತಾ ಇದೆ. ಅಳೆದು ತೂಗಿ ಒಂದಷ್ಟು ಎಲ್ಲ ಅಭಿಪ್ರಾಯಗಳನ್ನು ಪಡೆದು ಹೈಕಮಾಂಡ್ನ ಸಮೀಕ್ಷೆಗಳು ಎಲ್ಲವನ್ನ ಆಧರಿಸಿ ಅಂತ ಒಂದು ಹೊಸ ಮುಖಗಳಿಗೆ ಕೆಲವು ಆಯ್ದ ಕ್ಷೇತ್ರಗಳಲ್ಲಿ ಪ್ರಯತ್ನವನ್ನ ಮಾಡಬಹುದು. ಗುಡಿ ಖಂಡಿತ. ಇನ್ನು ಬಿಜೆಪಿಯಲ್ಲಿ ಹೊಸ ಮುಖಗಳ ಬಗ್ಗೆ ಚರ್ಚೆ ನಡೀತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಹಳೆ ಮುಖಗಳಿಗೆ ಮತ್ತೇನೊಂದು ಹೊಸ ಪಾತ್ರವನ್ನು ಕೊಡುವಂತ ಚರ್ಚೆ ನಡೀತಾ ಇರುವಂತದ್ದು, ಇದನ್ನು ವಿಶ್ಲೇಷಣೆ ಮಾಡೋದಾದ್ರೆ ನಾವು ಇವತ್ತು ಬಿಜೆಪಿ 15 ಜನರಿಗೆ ಟಿಕೆಟ್ ಡೌಟ್ ಅಂತ ಹೇಳ್ತಿರುವಂಥದ್ದು. ನೀವು ಇಲ್ಲಿ ಬಿಜೆಪಿಲಿ ಗೆದ್ದಿರ್ತಕ್ಕಂಥ 25 MP ಗಳಿದಾರಲ್ಲ, ಅವರೆಲ್ಲರೂ ಕೂಡ ಉತ್ತರ ಕುಮಾರರು. ಯಾರಾದರೂ ಒಬ್ಬರು ನನ್ನ ಕೆಪಾಸಿಟಿಯಿಂದ, ನನ್ನ ಕೆಲಸದ ಮೇಲೆ, ನನ್ನ ಸಾಧನೆ ಮೇಲೆ, ನಾನು ಜನರಿಗೆ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸದ ಮೇಲೆ ನಾನು ನಿಲ್ಲಿಸಿ ಗೆಲ್ಸಿ ಅಂತ ಹೇಳ್ತಾರೆ, ಯಾರಾದರೂ ಒಬ್ಬರಾದರೂ ಹೇಳ್ಸಿ ನೋಡೋಣ. ಎಲ್ಲರೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಅಲೆ ಮತ್ತು ಅವರ ಮುಖದ ಮೇಲೆ ಚುನಾವಣೆಗೆ ಹೊರಟಿರುವಂಥವ್ರು. ಎಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋ ಇಟ್ಕೊಂಡು ಅವ್ರು ಓಟ್ ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಒಂದಷ್ಟು ನಿಮಗೆ ಒಂದೇ ಕುಟುಂಬದವರಿಗೆ ಒಬ್ಬನೇ 5 ವರ್ಷ 7 ವರ್ಷ MP ಆದರೆ ಅಲ್ಲಿರ್ತಕ್ಕಂಥ ಸೆಕೆಂಡ್ ಲೈನ್ ಲೀಡರ್ ಸತ್ತೋದಂತೆ. ಅವನು ರಾಜಕಾರಣ ಮಾಡೋದು ವೇಸ್ಟ್. ಅವನು ಭಾರತೀಯ ಜನತಾ ಪಕ್ಷಕ್ಕಾಗಿ ಯಾರನ್ನೋ ಒಬ್ಬನ 5 ಬಾರಿ 6 ಬಾರಿ MP ಮಾಡಲಿಕ್ಕೆ ಅವನು ಸಾಯ ತನಕ ದುಡಿಯುತ್ತಿದ್ದಾರಲ್ಲ, ಅಲ್ಲಿ ಅವನ ಪ್ರಾಶಸ್ತ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್, ಈ ಬಾರಿ ಒಂದಷ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕನ್ನೋದು ಚರ್ಚೆ ಆಗ್ತಿರುವಂಥದ್ದು ನಿಜ. ಮತ್ತು ಕೆಲವೊಂದು ಆ್ಯಂಟಿ ಇನ್ಕಂಬೆನ್ಸ್ ಇರ್ತಕ್ಕಂಥದ್ದು ಮತ್ತು ಆಸ್ಪಿರೆಂಟ್ಸ್ ಜಾಸ್ತಿ ಇರುವಂಥದ್ದು. ನಿಮಗೆ ಭಾಳಷ್ಟು ಜನ ನಿವೃತ್ತಿಯನ್ನು ಘೋಷಣೆ ಮಾಡಿರುವಂಥದ್ದು, ಅದು ಶಿವಕುಮಾರ್ ಉದಾಸಿ ಇರ್ತಕ್ಕಂಥದ್ದು, ಅವರು ನಿವೃತ್ತಿಯನ್ನು ಘೋಷಣೆಯನ್ನು ಮಾಡಿರುವಂಥದ್ದು. ಜೊತೆಗೆ ಸದಾನಗೌಡರು ಅವರು ಹೇಳಿಕೆಯನ್ನು ಕೊಟ್ಟರು, ಈಗ ಅದಾದಮೇಲೆ ಅದು ಬೇರೆ ಯೂಟರ್ನ್ ಆಗಿದೆ. ಕಾಂಗ್ರೆಸ್ನ ಒಂದು ಚಿಂತನೆ ಬಗ್ಗೆ ಹೇಳಿದ್ರೆ, ನಾವು ಕಾಂಗ್ರೆಸ್ದು ಈಗ ಹಾಲಿ ಮುಖಗಳಿಂದ ಎಲ್ಲರೂ ಇರೋದು ಒಂದೇ ಮುಖ. ಈಗ ಅದು ಬೆಂಗಳೂರು ಗ್ರಾಮಾಂತರ ಗೆದ್ದಿರೋ ಒಬ್ಬರೇ. ಹಾಗಾಗಿ ಅವ್ರಿಗೂ ಕೂಡ ಕಾಂಗ್ರೆಸ್ನವ್ರಿಗೆ ಕನಿಷ್ಠ 18 ಕ್ಷೇತ್ರಗಳಲ್ಲಿ ಅವರಿಗೆ ಕ್ಯಾಂಡಿಡೇಟೇ ಇಲ್ಲ. ಅವ್ರು ಕನ್ಫ್ಯೂಸ್ ಆಗಿದ್ದಾರೆ ಅವರು. ಆದರೆ ಭಾರತೀಯ ಜನತಾ ಪಕ್ಷದವರಿಗೆ ಕ್ಯಾಂಡಿಡೇಟ್ ಇದ್ದಾರೆ, ಆದರೆ ಅಲ್ಲಿರ್ತಕ್ಕಂಥ ಬಹುತೇಕ ಕ್ಯಾಂಡಿಡೇಟ್ ಆಂಟಿ ಬರೋದಾದ್ರೆ ಈಗ ಪ್ರಮುಖವಾಗಿ ನೋಡ್ಬೇಕಾದ್ರೆ ಈಗ ನಾವು ಅದನ್ನೇ ಮಾಡ್ತಾ ಇರುವಂತದ್ದು ನ್ಯೂಸ್ 18 ಕೂಡ ಏನಂದ್ರೆ, ನಾವು ಈ ಒಂದು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಬಲಾಬಲವನ್ನು ಗಮನಿಸ್ತಾ ಇದ್ದೀವಿ. ಆ ರೀತಿಯಾಗಿ ಇವತ್ತಿನ ಒಂದು ಕ್ಷೇತ್ರ ಕುರುಕ್ಷೇತ್ರವನ್ನ ಗಮನಿಸೋದಾದ್ರೆ ಯಾವ ಕ್ಷೇತ್ರವನ್ನ ನೋಡ್ತಾ ಇದೀವಿ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಮೊದಲನೇದಾಗಿ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲ ತಿಂಗಳಷ್ಟೇ ಬಾಕಿ ಉಳಿದಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಟ್ರೆಂಡ್ ಏನಿದೆ, ಯಾರ ಪರ ಜನರ ಒಲವಿದೆ, ಹೀಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದಾವೆ. ಅವೆಲ್ಲವನ್ನ ಚರ್ಚೆ ಮಾಡೋಣ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ. ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ನಾವು ನೋಡ್ತಾ ಇರುವಂತಹ ಕ್ಷೇತ್ರ ಅಂದ್ರೆ ಕೊಪ್ಪಳ ಲೋಕಸಭಾ ಚುನಾವಣೆ ರಣಕಣವನ್ನ. ಅಂದ್ರೆ ಕೊಪ್ಪಳ ಲೋಕಸಭೆ ಚುನಾವಣೆ ರಣಕಣದಲ್ಲಿ ಹೇಗಿದೆ ಎಲೆಕ್ಷನ್ ಜ್ವರ? 15 ವರ್ಷಗಳ ಬಿಜೆಪಿ ಭದ್ರಕೋಟೆ ಛಿದ್ರ ಮಾಡುತ್ತಾ ಕಾಂಗ್ರೆಸ್ ಅಥವಾ ಬಿಜೆಪಿ ಉಳಿಸ್ಕೊಳ್ಳುತ್ತಾ? ಕ್ಷೇತ್ರದಲ್ಲಿ ಗೇಮ್ ಚೇಂಜ್ ಮಾಡುತ್ತಾ ಶಾಸಕ ಜನಾರ್ದನ್ ರೆಡ್ಡಿ ಅವರ KRPP? ಈ ಚರ್ಚೆಗಳು ನಡೀತಾ ಇರುವಂತದ್ದು. ಹಾಗಿದ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ಯಾರು ಏನ್ ಹೇಳಿದ್ದಾರೆ ಗಮನಿಸ್ತಾ ಹೋಗೋಣ. ಕೂಡ ಏನಂದ್ರೆ ಆಕಾಂಕ್ಷಿಗಳು ಆಗ್ತಕ್ಕಂಥದ್ದು ಅವ್ರಿಗೆ ರೈಟ್ಸ್ ಇದೆ, ಮತ್ತು ಅವರಿಗೆ ಅವ್ರದ್ದೇ ಆದಂಥ ಸ್ವತಂತ್ರದ ಏನು ಭಾರತದಲ್ಲಿ ನಮ್ಮ ಡಿಮ್ಯಾಂಡ್ಗಳನ್ನು ಮಂಡಿಸ್ತಕ್ಕಂಥದ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಪಾರ್ಟಿ ಏನು ತೀರ್ಮಾನ ತೆಗೆದುಕೊಳ್ತದೆ ನೋಡೋಣ. ನಾನು ಆಕಾಂಕ್ಷಿ ಇದ್ದೀನಿ. ವಯಸ್ಸಾಗ್ಯದಂತ ನಿಮಗೆ ನೋಡ್ಲಿಕ್ಕೆ ಅನಿಸಿದ್ರು ನಾನು ಆ್ಯಕ್ಟಿವ್ ಆಗಿದ್ದೀನಿ. ಯಾವುದೇ ಇವತ್ತು ದೈಹಿಕ ಮತ್ತು ಮಾನಸಿಕ ಸಿದ್ಧತೆಯಲ್ಲಿದ್ದೀನಿ. ನನಗೆ 100% ಪಾರ್ಟಿ ಟಿಕೆಟ್ ಕೊಡ್ತದೆ ಅಂತ ಭರವಸೆ ಇದೆ. ಈ ಸರಿ ವಾತಾವರಣ ಕಾಂಗ್ರೆಸ್ ಪರವಾಗಿದೆ, ಜನ ಕಾಂಗ್ರೆಸ್ ಪರವಾಗಿದ್ದಾರೆ. ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ನಾನು ಕಳೆದ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಸೋತಿದ್ದೀವಿ ಮತ್ತು ಸತತವಾಗಿ ಜನ ಸಂಪರ್ಕದಲ್ಲಿರೋದ್ರಿಂದ ಪಕ್ಷ ನಾವು ಗುರುತಿಸಿ ಟಿಕೆಟ್ ಕೊಡುತ್ತೆ ಅನ್ನೋ ವಿಶ್ವಾಸ ಕೂಡ ಇದೆ. ಪಕ್ಷ ಯಾರಿಗೇ ಟಿಕೆಟ್ ಕೊಟ್ಟರು ಕೂಡ ನಾವು ಒಗ್ಗಟ್ಟಿನಿಂದ ಈ ಸರಿ ಕೊಪ್ಪಳ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಟಿಕೆಟು ಕೊಡೋದು ಮತ್ತು ಆ ಕಾಸ್ಟ್ ಕಾಂಬಿನೇಷನ್ನು ಅದೆಲ್ಲ ನೋಡ್ತಕ್ಕಂಥದ್ದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆ ವಿಚಾರದಲ್ಲಿ ಅವ್ರು ಏನು ನಿರ್ಧಾರ ಮಾಡ್ತಾರೋ ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಎಲ್ಲರೂ ನೋಡೋಣ, ಆ ಸಂದರ್ಭ ಬರಲಿ, ಆ ಸಂದರ್ಭ ಬಂದಾಗ ಮಾತಾಡೋಣ ಅನ್ನೋ ಮಾತನ್ನು ಇವತ್ತು ರಾಷ್ಟ್ರಾಧ್ಯಕ್ಷರಿಂದ ಹಿಡಿದು
ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅವ್ರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಕೊಪ್ಪಳ ಲೋಕಸಭಾ ಕ್ಷೇತ್ರ 15 ವರ್ಷಗಳಿಂದ ಬಿಜೆಪಿಯ ಒಂದು ಬಳಿ ಇರ್ತಕ್ಕಂಥದ್ದು. ಆದರೆ ಈ ಬಾರಿಯಲ್ಲಿ ಏನಾಗುತ್ತೆ, ಹೀಗೆ ಸಾಕಷ್ಟು ಚರ್ಚೆಗಳಂತೂ ಖಂಡಿತವಾಗಿ ನಡೀತಾ ಇದ್ದಾವೆ. ಈ ಒಂದು ವಿಚಾರವನ್ನು ಇಟ್ಕೊಂಡು ನೋಡೋದಾದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಟಿಕೆಟ್ ಆಕಾಂಕ್ಷಿಗಳೆಲ್ಲ ಹೇಳ್ತಾ ಇರೋದು ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ನಾವು ನಿಲ್ತೀವಿ, ಅಂದ್ರೆ ನಾವು ನಿಲ್ತೀವಿ, ನಮಗೆ ಕೊಡಿ ಅಂತ ಎಲ್ಲರೂ ಕೇಳ್ತಾ ಇರುವಂಥದ್ದು. ಹಾಗಿದ್ರೆ ಯಾರಿಗೆ ಕೊಡ್ತಾರೆ, ಯಾರಿಗೆ ಬಿಡ್ತಾರೆ, ಜನರ ಒಲವೇನು, ಅದ್ರ ಬಗ್ಗೆ ಏನು ಚರ್ಚೆ ನೋಡಿ. ಎರಡೂ ಪಕ್ಷಗಳಲ್ಲೂ ಕೂಡ ಯಾಕೆ ಆಕಾಂಕ್ಷಿಗಳು ಜಾಸ್ತಿ ಆಗಿದ್ದಾರೆ ಅಂತಂದ್ರೆ, ಸಹಜವಾಗಿ ಇಲ್ಲಿ 8ರಲ್ಲಿ 6 ಕಾಂಗ್ರೆಸ್ ಇರೋದ್ರಿಂದ ಮತ್ತು 1 ರೆಡ್ಡಿಯವರ ಪಕ್ಷ, ಒಂದೇ ಅಷ್ಟು ಬಿಜೆಪಿ ಇರೋದ್ರಿಂದ ನಮಗೆ ಗೆಲುವಿನ ಅನುಕೂಲಕರ ವಾತಾವರಣ ಈ ಸಲ ಇದನ್ನ ಕ್ರ್ಯಾಕ್ ಮಾಡ್ಬೋದು. ಬಿಜೆಪಿಯ ಕೋಟೆ ಆಗಿರೋ ಏನೋ ಸಂಗಣ್ಣ ಕರಡಿ ಅವರ ವಿರುದ್ಧ ಆಡಳಿತ ವಿರೋಧಿ ಎಲ್ಲ ಇರೋದ್ರಿಂದ ನಾವು ಕೂಡ ಅದನ್ನ ಎನ್ಕ್ಯಾಶ್ ಮಾಡ್ಕೊಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಕುರುಬರ ಮತ ಮತ್ತು ಅಲ್ಪಸಂಖ್ಯಾತರ ಮತ, ಏನು ಅಹಿಂದ ಮತ ಎಲ್ಲ ಹಿನ್ನೆಲೆಯಲ್ಲಿ ಟಿಕೆಟ್ ಕಾಂಗ್ರೆಸ್ ಅಲ್ಲಿ ಕೇಳ್ತಾ ಇದ್ದಾರೆ. ವೇರಾಸ್ ಬಿಜೆಪಿಯಲ್ಲಿ ಕೊಪ್ಪಳ ಎಲ್ಲಿ ಬರುತ್ತೆ, ಅಂಜನಾದ್ರಿ ಎಲ್ಲಿ ಬರುತ್ತೆ. ಸೊ ಅದು ಕೂಡ ಈ ಸಲ ರಾಮ ಮಂದಿರ ಆಗ್ತಾ ಇರುವಂಥ ಆ ಮೂಮೆಂಟ್ ಇರುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಿಂದೂ ಮತಗಳ ಕ್ರೋಢೀಕರಣ, ಜೊತೆಗೆ ಲಿಂಗಾಯತರ ಮತಗಳು ಏನು ತುಂಬ ನಿರ್ಣಾಯಕವಾಗಿದೆ, ಒಂದು 5 ಲಕ್ಷ. ಆ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರ ಸಾರಥ್ಯ, ಯಡಿಯೂರಪ್ಪನವರ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಎಲ್ಲ ಹಿನ್ನೆಲೆಯಲ್ಲಿ ಇಲ್ಲಿ ಈ ಸಲವೂ ಕೂಡ ನಾವು ಉಳಿಸ್ಕೊಬೋದು. ಮೋದಿ ಅವರ ವರ್ಚಸ್ಸು ಅದು ಎಲ್ಲವನ್ನು ಮೀರಿ ಸೊ ಈ ಸಲ ಉಳಿಸ್ಕೊಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿಲಿ ಕೂಡ ಸಹಜವಾಗಿದೆ. ಆದರೆ ಈಗ ಅಷ್ಟೇ ಕಳೆದ ಸುದ್ದಿಯಲ್ಲಿ ನಾವು ತೋರಿಸೋದು 15 ಜನಕ್ಕೆ ಏನು ಟಿಕೆಟ್ ಡೌಟ್ ಅಂತ, ಅದರಲ್ಲಿ ಸಂಗಣ್ಣ ಕರಡಿ ಅವರ ಹೆಸರು ಕೂಡ ಇತ್ತು. ಅದ್ರ ಬಗ್ಗೆನೂ ಕೂಡ ಆಕ್ಷೇಪ, ಇವರು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಸ್ಥಳೀಯ ಮುಖಂಡರು ಮತ್ತು ಸ್ಥಳೀಯ ನಾಯಕರುಗಳು ಹೇಳಿದ್ದಾರೆ. ಕಾರ್ಯಕರ್ತರು ಕೂಡ ಬೇಸರಗಳಿದೆ, ಸರಿಯಾಗಿ ಇವರು ಅಂದ್ರೆ ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ ಇದನ್ನ ಅನ್ನೋಂಥ ಒಂದು ಅಪಸ್ವರಗಳಿದೆ ಅನ್ನೋಂಥ ಅಭಿಪ್ರಾಯಗಳು ಕೂಡ ಕೇಳಿ ಬಂದಿದೆ. ಆದರೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಯಾವ ರೀತಿ ಫೀಡ್ಬ್ಯಾಕ್ ಕೊಡ್ತಾರೆ, ಜೊತೆಗೆ ಅಲ್ಲಿ ಲೋಕಲ್ ಆಗಿ ಹೈಕಮಾಂಡ್ ಇಂದ ನಡೆಯುವಂಥ ಸಮೀಕ್ಷೆಗಳಲ್ಲಿ ಸಂಗಣ್ಣ ಕರಡಿ ಅವರು ಎಷ್ಟು ರೀಚ್ ಆಗ್ತಾರೆ ಅನ್ನೋದ್ರ ಮೇಲೆ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಮೋದಿ ಅವರ ವರ್ಚಸ್ಸಿನ ಮೇಲೆ ಮತ್ತು ಹಿಂದುತ್ವದ ಆಧಾರದ ಮೇಲೆ ಲಿಂಗಾಯತ ಮತ ಬ್ಯಾಂಕ್ ಮೇಲೆ ಹೊಸ ಅಭ್ಯರ್ಥಿಯ ಪ್ರಯೋಗ ಮಾಡಿದ್ರು ಅಚ್ಚರಿ ಇಲ್ಲ. ಯಾಕಂದ್ರೆ ಏನು ಸೊಸೈಗೆಲ್ಲ ಟಿಕೆಟ್ ಕೊಡ್ಸ್ಕೊಂಡ್ರೆ ಏನೂ ಆಗಿಲ್ಲ. ಸೊ ಕಾಂಗ್ರೆಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈ ಸಲ ಕ್ರ್ಯಾಕ್ ಮಾಡೋಣ ಅಂತ. ಹಿಟ್ನಾಳ್ ಅವರು ಒಂದಷ್ಟು ಏನು ಹೋಲ್ಡರ್ನ ಇಟ್ಕೊಂಡಿದ್ದಾರೆ, ಫ್ಯಾಮಿಲಿ ಏನು ರಾಘವೇಂದ್ರ ಹಿಟ್ನಾಳ್ ಅವ್ರ ಫ್ಯಾಮಿಲಿ ಅವರು ಕೇಳ್ತಾ ಇದ್ದಾರೆ, ರಾಜಶೇಖರ ಹಿಟ್ನಾಳು. ಸೊ ಈ ನೆಲೆಯಲ್ಲಿ ಅವರು ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಕಾಂಗ್ರೆಸ್ ಒಳಗಡೆ. ಆದರೆ ರೆಡ್ಡಿ ಅವರು ನಿನ್ನೆ ಮಾತಾಡ್ತಾ ಅವ್ರು ಹೇಳಿದ್ರು, ಅವರು ವೈಫ್ ಬೈದಿದ್ರು, ಮತ್ತೆ ರೆಡ್ಡಿ ಕ್ಲಿಯರ್ ಆಗಿ ಹೇಳಿದ್ರು, ನಾವು ದೆಹಲಿಗೆ ಈ ಸಲ ಕಳಿಸೋವ್ರೆ ನಮ್ಮ ಕಡೆಯಿಂದ, ನಾವು ನಿರ್ಣಾಯಕವಾಗಿ ಈ ಸಲ ಕಂಟೆಸ್ಟ್ ಮಾಡ್ತೀವಿ ಅಂತ. ಆ ಮೂಲಕ ವಿಧಾನಸಭಾ ಚುನಾವಣೆ ಮಾಡದಂತೆ ಕೊಪ್ಪಳದ ಒಳಗಡೆ ಮತ್ತು ಅಕ್ಕಪಕ್ಕ ರಾಯಚೂರಿಲೆಲ್ಲ ಏನಾದರೂ ವೋಟ್ ಡಿವೈಡ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ ಅದು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಇವರನ್ನ ವೈಯಕ್ತಿಕವಾಗಿ ರೀಚ್ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡಬಹುದು ಅಂತ ಕಾಣಿಸ್ತಾ ಇದೆ. ಗುಡಿ ಪಟೇಲ್ರೆ, ನೀವು ಇತ್ತೀಚೆಗಷ್ಟೇ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದೀರಿ, ಅದರಲ್ಲೂ ಕೂಡ ಆಂಜನೇಯನ ಜನ್ಮಸ್ಥಳಕ್ಕೂ ಕೂಡ ಹೋಗಿ ಬಂದಿದ್ದೀರಿ. ಅಲ್ಲಿ ಯಾವ ರೀತಿಯಾಗಿ ಜನರ ನಾಡಿ ಮಿಡಿತಾ ಇರುವಂತದ್ದು, ಅಲ್ಲಿ ನಡೀತಿರ್ತಕ್ಕಂಥ ಚರ್ಚೆಗಳೇನು ಈ ವಿಚಾರವನ್ನು ನೋಡಿದಾಗ? ಗುಡಿ, ಕಳೆದ 2 ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸಂಗಣ್ಣ ಕರಡಿ ಬಿಟ್ಟರೆ ಬೇರೆ ಯಾರು ಕಾಂಪಿಟೇಟರ್ಸ್ ಇರಲಿಲ್ಲ. ಈ ಸರಿ ವಿಶೇಷ ಅಂತ ಹೇಳಿದ್ರೆ ಕಾಂಪಿಟೇಟರ್ಸ್ ಇರ್ತಕ್ಕಂಥದ್ದು. ಮೊದಲು ಒಂದು ಮಾತಾಡಿದ್ರೆ, ಹೌದು, ಹಿಂದುತ್ವ ಪ್ಲಸ್ ಮೋದಿ ಮತ್ತು ಈ ರಾಮ ಮಂದಿರ ಮತ್ತು ಬೇರೆ ಬೇರೆ ಇಶ್ಯೂ ಕಾರಣಕ್ಕಾಗಿ ಅಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಅವಕಾಶ ಇದೆ ಅನ್ನೋದು ಲೆಕ್ಕಾಚಾರ ಆಗಿರುವಂಥದ್ದು. ನೀವು ಗಮನಿಸಿರ್ಬೋದು, ಅಲ್ಲಿ 5 ಲಕ್ಷ ಲಿಂಗಾಯತ ಮತದಾರರಿದ್ದಾರೆ, ಅಟ್ ದ ಸೇಮ್ 4 ಲಕ್ಷ ಕುರುಬ ಮತದಾರರಿದ್ದಾರೆ, 3 ಲಕ್ಷ ಅಲ್ಪಸಂಖ್ಯಾತ ಮತದಾರರಿದ್ದಾರೆ. ನಿಮಗೆ 2 ಲಕ್ಷಕ್ಕೂ ಹೆಚ್ಚು ಪರಿಶಿಷ್ಟ ಮತಗಳಿರ್ತಕ್ಕಂಥದ್ದು. ನಿಮಗೆ ಇದೇ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಕೂಡ ಅಹಿಂದ ಮತಗಳು ನಂಬ್ಕೊಂಡು ಒಮ್ಮೆ ಚುನಾವಣೆಗೆ ನಿಂತಿದ್ರು, ಸೋತರು. ಈ ಬಾರಿ ಕಾಂಗ್ರೆಸ್ಗೆ ಏನಂತ ಹೇಳಿದ್ರೆ ಕನ್ಸಲ್ಟೇಟ್ ಆಗುವ ಸಾಧ್ಯತೆ ಇದೆ ಅಂತ ಅವರ ಲೆಕ್ಕಾಚಾರ ಆಗಿರುವಂಥ. ಅಲ್ಲೂ ಕೂಡ ಭಾಳಷ್ಟು ಜನ ಆಕಾಂಕ್ಷಿಗಳನ್ನು ಸ್ವತಃ ಅಲ್ಲಿನ ಕೊಪ್ಪಳದ ಎಮ್ ಎಲ್ ಎ ಆಗಿರ್ತಕ್ಕಂಥ ಬಸವರಾಜ್ ಹಿಟ್ನಾಳ್ರವರ ತಂದೆಯವರೇ ಈಗ ಅಲ್ಲಿ ಟಿಕೆಟನ್ನು ಕೇಳ್ತಿರ್ತಕ್ಕಂಥದ್ದು. ನಿಮಗೆ ಇಲ್ಲಿ ಈ ಕೊಪ್ಪಳ ಕ್ಷೇತ್ರದಿಂದ ಇಲ್ಲಿ ಮೋದಿ ಅಲೆಯ ಮೇಲೆ ಇಲ್ಲಿ ಅವಕಾಶ ಜಾಸ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಸಂಗಣ್ಣ ಕರಡಿ ಹೇಳಿದ್ರು, ನನಗೆ ವಯಸ್ಸಾಗಿರ್ಬೋದು ಆದರೆ ನಾನು ಮಾನಸಿಕವಾಗಿ ಸದೃಢನಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ಸಂಗಣ್ಣ ಕರಡಿ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ವೇಳೆ ಅವರ ಕುಟುಂಬದವರು ಟಿಕೆಟ್ ಕೊಡಲಿ ಅಂದ್ರೆ ಅವರು JDSಗೆ ಆರ್ತಕ್ಕಂಥವ್ರು ಅಥವಾ ಕಾಂಗ್ರೆಸ್ಗೆ ಹೋಗ್ತಿದ್ದರು. ಆದರೆ ಅವರ ಪ್ರಯೋಗ ಕೂಡ ಯಶಸ್ವಿಯಾಗಿಲ್ಲ. ಅಂದರೆ ಸಂಗಣ್ಣ ಕರಡಿಗೆ ಅಲ್ಲಿ ಆ ಭಾಗದಲ್ಲಿ ಒಂದಷ್ಟು ಜನಪ್ರಿಯತೆ ಕಡಿಮೆ ಆಗ್ತಿದೆ ಅನ್ನೋದು ಇದರ ಅರ್ಥ. ಇದು ಒಂದು ಭಾಗ. ಮತ್ತೊಂದು ಕಡೆ ಅಲ್ಲಿ ಆಸ್ಪಿರೆಂಟ್ಸಿಗೆ 2ಕ್ಕೂ ಹೆಚ್ಚು ಆಸ್ಪಿರೆಂಟ್ಸ್ ನಮಗೆ ಕೊಡಿ, ನಾವು ಕೆಲಸ ಮಾಡ್ತೀವಿ, ನಾವು ಬರೀ ಕೆಲಸ ಮಾಡ್ಕೊಂಡಿರೋದಂತ ಪ್ರಶ್ನೆಯನ್ನೇ ಎದ್ದಿದ್ದಾರೆ. ಹಾಗಾಗಿ ಒಂದು ವೇಳೆ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡೋದ್ರಿಂದ ಇದು ಸಂಗಣ್ಣ ಕರಡಿ ಟಿಕೆಟ್ ಕೊಡಲಿ, ಸಂಗಣ್ಣ ಕರಡಿಯವರ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನೋಡಬೇಕಾಗಿದೆ. ಇನ್ನು ಕಾಂಗ್ರೆಸ್ಗೆ ಏನು ಅಂತ ಹೇಳಿದ್ರೆ ಈ ಬಾರಿ ಕನ್ಸಲ್ಟೇಟ್ ಆಗ್ಬೋದು ಅಂತ ಸಿದ್ದರಾಮಯ್ಯನವರು ಇದ್ದಾರೆ, ಸಮುದಾಯದ ಮುಖ್ಯಮಂತ್ರಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಪಸಂಖ್ಯಾತರಿಗೆ ಅತಿಯಾದ ಕರ್ನಾಟಕದಲ್ಲಿ ಕೂಡ ಓಲೈಕೆಯೂ ಕೂಡ ಅವರಿಗೆ ಅವಕಾಶ ಸಿಗ್ಬೋದು ಎಂಬ ಕಾರಣಕ್ಕಾಗಿ ಅಲ್ಲಿ ಕಾಂಗ್ರೆಸ್ಸಲ್ಲಿ ಕೂಡ ಟಿಕೆಟ್ಗೆ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಮತ್ತು ಮೊದಲು ಹೇಳಿದಂಗೆ ಗ್ಯಾರಂಟಿಗಳನ್ನು ಮೇಲೆ ಕೂಡ ಅವರು ವರ್ಕೌಟ್ ಮಾಡ್ಬೋದು ಅಂತ ಇರುವಂಥದ್ದು. ಒಂದು ವೇಳೆ ಕೊಪ್ಪಳದಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶಗಳು ಜಾಸ್ತಿ ಇರ್ತಕ್ಕಂಥದ್ದು. ನಿಮಗೆ ಅಲ್ಲಿ ಅಹಿಂದ ಮತಗಳು ಹೆಚ್ಚಿರ್ತಕ್ಕಂಥದ್ದು. ನೀವು 5 ಲಕ್ಷ ಲಿಂಗಾಯತ ಮತಗಳಿದ್ರೂ ಕೂಡ ಅಹಿಂದ ಮತಗಳು ಹೆಚ್ಚಿರ್ತಕ್ಕಂಥದ್ದು. ಆದರೆ ಕೊಪ್ಪಳ ಅಂಥ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದು ಗ್ಯಾರಂಟಿಗಳನ್ನು ಕೊಟ್ಟು ಅವ್ರು ಗೆಲ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ಬಹುಶಃ ಮತದಾರರು
ಮತದಾರರು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಇಲ್ಲ ಅನ್ನೋದು ಈ ಬಾರಿ ಚುನಾವಣೆಯ ರಿಸಲ್ಟ್ ಮೇಲೆ ಸ್ಪಷ್ಟವಾಗುತ್ತೆ. ಖಂಡಿತವಾಗಿ, ಯಾಕಂದ್ರೆ ನಾವು ಸಾಕಷ್ಟು ಬಾರಿ ನೋಡ್ತೀವಿ. ಉದಾಹರಣೆಗೆ ನೋಡೋದಾದ್ರೆ ಇಡೀ ದೇಶದಲ್ಲಿ ಒಡಿಶಾವನ್ನ ಪ್ರಮುಖವಾಗಿ ಉದಾಹರಣೆಯನ್ನು ಕೊಡ್ತಾರೆ. ಯಾಕಂದ್ರೆ ಒಡಿಶಾದಲ್ಲಿ ನವೀನ್ ಪಟ್ನಾಯಕ್ ಅವರಿಗೆ ರಾಜ್ಯದಲ್ಲಿ ಏನಾದರೂ ಇದ್ದ ಕೂಡ ರಾಜ್ಯದ ಚುನಾವಣೆ ವಿಚಾರ ಬಂದ್ರೆ ಅಲ್ಲಿ ನವೀನ್ ಪಟ್ನಾಯಕರನ್ನ ಜನ ಆಯ್ಕೆ ಮಾಡ್ತಾರೆ. ಅದೇ ರೀತಿಯಾಗಿ ಲೋಕಸಭೆ ಅಂತ ಬಂದಾಗ ಬಿಜೆಪಿ ಅದರಲ್ಲೂ ಮೋದಿ ಅವರನ್ನ ಆಯ್ಕೆ ಮಾಡುವಂಥದ್ದು. ಇದೇ ಒಂದು ಪ್ಯಾಟರ್ನ್ ಅನ್ನ ಗಮನಿಸೋದಾದ್ರೆ ಈಗ ಪಟೇಲ್ ಹೇಳಿದಾಗೆ ಆ ರೀತಿ ಆಗುವಂತ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದಾವೆ ರಾಜ್ಯದಲ್ಲಿ? ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಈಗ ನೋಡಿ, ಈಗ ಪೀಕಲ್ ಇರೋದ್ರಿಂದ ಒಂದು ರಾಮ ಮಂದಿರ ಪೀಕಲ್ ಇದೆ, ಕಾಶ್ಮೀರ, ಇಂಥ ವಿಚಾರಗಳು ಕೂಡ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದೆ ಅನ್ನೋದು. ಮತ್ತು ಮೋದಿ ಕಿ ಗ್ಯಾರಂಟಿ ಅಂತ ಅವ್ರು ಏನು ಕಾಯಿನ್ ಮಾಡಿದ್ದಾರೆ, ಗ್ಯಾರಂಟಿ ವರ್ಸಸ್ ಮೋದಿ ಕಿ ಗ್ಯಾರಂಟಿ ಅಂದ್ರೆ ನಾವು 5 ಟ್ರಿಲಿಯನ್ ಏನು ಎಕಾನಮಿಯನ್ನು ಡಾಲರ್ ಎಕಾನಮಿಯನ್ನು ಮಾಡ್ತೀವಿ ಮತ್ತು ಅಭಿವೃದ್ಧಿ ವಿಕಸಿತ ಭಾರತ ಯಾತ್ರೆ ಅಂತ ಏನು ಮಾಡ್ತಾರೆ, ನಾವು ವಿಕಸಿತ ಭಾರತವನ್ನು ನಾವು ನಿಮಗೆ ಸಾಕಾರ ಮಾಡ್ಕೊಡ್ತೀವಿ ಅಂತ ಅಂದ್ರೆ ಹೊಸ ಮತದಾರರನ್ನ ಹೋಲ್ಡ್ ಮಾಡುವಂತ ಒಂದಷ್ಟು ಭಾವನಾತ್ಮಕ ಮತ್ತು ಪರ್ಸೆಪ್ಷನ್ ನರೇಟಿವ್ನ, ಪಾಪ್ಯುಲರ್ ನರೇಟಿವ್ನ ಬಿಲ್ಡ್ ಮಾಡೋದ್ರಲ್ಲಿ ಬಿಜೆಪಿ ಎತ್ತಿದ ಕೈ ಮತ್ತು ಅದು ತುಂಬಾ ಏನು ಅಂತ ಒಂದು ಟೆಸ್ಟ್ ಅಲ್ಲಿ ಅದ್ಭುತವಾಗಿ ಪಾಸ್ ಆಗಿರುವಂಥದ್ದು ಕಳೆದ ಚುನಾವಣೆಯಲ್ಲಿ. ಸೊ ಈ ಸಲವೂ ಕೂಡ ಅದು ಹೆಲ್ಪ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಓಕೆ ಕಾಂಗ್ರೆಸ್ ಕೊಟ್ಟಿದ್ದೀವಿ, ಏನು ಸುಮಾರು ಇಲ್ಲಿ ನೋಡ್ದಂಗೆನೆ ಇಲ್ಲಿ ಈ ವ್ಯಾಪ್ತಿಲಿ ಇರೋಂಗೆನೆ 6 5 ಸುಮಾರು ಲೋಕಸಭಾ ವ್ಯಾಪ್ತಿಗಳಲ್ಲಿ 5 6 ಕಾಂಗ್ರೆಸ್ ಇದ್ದಾವೆ. ಆದರೂ ಕೂಡ ಗೆಲುವಿನ ಸಾಧ್ಯತೆಗಳ ಬಗ್ಗೆ ಅಭ್ಯರ್ಥಿಗಳ ಕೊರತೆ ಇದೆ ಮತ್ತು ಬರುವಂತ ಅಭ್ಯರ್ಥಿಗಳೇ ಗೆಲುವಿನ ವಿಶ್ವಾಸದ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಇಲ್ಲ. ಇಲ್ಲಿ ನಡೀತಾ ಇರುವಂತಹ ಹಂಗಾಮಗಳು, ಸಮುದಾಯದ DCMಗಳು ಬೇಕು ಮತ್ತು ಅನುದಾನ ಬಂದಿಲ್ಲ, ಗ್ಯಾರಂಟಿಯಿಂದಾಗಿ ಬೇರೆ ಬೇರೆ ಹೊರೆಗಳಾಗಿವೆ, ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳು ರೀಚ್ ಆಗಿಲ್ಲ ಅಂತ ಎಲ್ಲ ವಿಚಾರಗಳಿದೆಯಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ಹೆಂಗ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಜೊತೆಗೆ ಅಭಿವೃದ್ಧಿ ಆಧಾರದಲ್ಲಿ ಮತ ಕೇಳಲಿಕ್ಕೂ ಸಾಧ್ಯತೆ ಇಲ್ಲ ಅನ್ನೋ ಭಯ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿ ಕೇಂದ್ರಕ್ಕೆ ಮೋದಿ, ರಾಜ್ಯಕ್ಕೆ ಅವಕಾಶ ಕೊಟ್ಟಾಗಿದೆ ಅನ್ನುವಂಥ ಒಂದು ಪರ್ಸೆಪ್ಷನ್ಗೆ ಬಂದರೂ ಕೂಡ ಅಚ್ಚರಿಲ್ಲ. ಆ ಕಾರಣಕ್ಕೆ ಗ್ಯಾರಂಟಿ ಅನುಷ್ಠಾನದ ಒಂದು ಲೆಕ್ಕಾಚಾರದಲ್ಲಿ ಸಮಿತಿಗಳನ್ನು ಮಾಡಿ ಆಕ್ಟಿವ್ ಆಗಿ ಫೀಲ್ಡ್ ಇಳಿತಾ ಇರೋದು ಗುಡಿ. ಸೊ ಈ ಒಂದು ವಿಚಾರಗಳನ್ನ ಗಮನಿಸ್ತಾ ಇದೀವಿ ನಾವು. ಇವತ್ತು ನಡೆದಿರ್ತಕ್ಕಂಥ ಚರ್ಚೆಯ ವಿಚಾರಗಳಿದ್ದು, ಒಂದು ಕಡೆ ಪಟೇಲ್ ಹೇಳಿದಾಗೆ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ, ಆ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದಾರೆ, ಜನರ ನಾಡಿ ಮಿಡಿತ ಯಾವ ರೀತಿ ಇದೆ ಅಂತ ಮಧು ಕೂಡ ಈ ಬಗ್ಗೆ ಒಂದು ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವೆಲ್ಲ ಮಾಹಿತಿಗಳ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಮಧು ಮತ್ತೆ ಪಟೇಲ್ ಇಬ್ಬರಿಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಇನ್ನು ನೀವು ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದೀರಿ, ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಇದೇ ರೀತಿಯಾಗಿ ಪ್ರತಿದಿನ ಬನ್ನಿ 4:15ಗೆ ಈ ಒಂದು ಚುನಾವಣಾ ಚದುರಂಗದಲ್ಲಿ ಸಾಕಷ್ಟು ಇನ್ಸೈಟ್ಸ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಪ್ರತಿದಿನ ಮಾಡ್ತಾ ಇರ್ತೀವಿ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ನೋಡ್ತಾ ಇರಿ News 18 ಕನ್ನಡ.